ಆಕೆ ನೂರಾರು ಜನರ ಸಮಕ್ಷಮದಲ್ಲಿ ಆತನ ಕೈ ಹಿಡಿದು ಸಪ್ತಪದಿ ತುಳಿದಿದ್ದಳು. ನನಗೆ ನೀನು, ನಿನಗೆ ನಾನು ಇರ್ತೀನಿ ಅಂತ ಸಪ್ತಪದಿ ತುಳಿದಿದ್ದಾಕೆ. ಮದುವೆಯಾದ 3 ತಿಂಗಳಲ್ಲಿ ಗಂಡನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿ ತಗಲಾಕೊಂಡ್ಬಿಟ್ಟಿದ್ದಾಳೆ. ಸೆಲ್ಫಿ ತಕ್ಕೊಳ್ಳೋಣ ಬಾ ಅಂತ ಕರೆದ ಐನಾತಿ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ ನೋಡಿ. ಗಂಡ ಅಂದ್ರೆ ಹೆಂಡತಿ ಪಾಲಿಗೆ ದೇವರು, ಆದ್ರೆ ಇಲ್ಲೊಬ್ಬಳು ಅವನ ಪಾಲಿಗೆ ಯಮನಾಗಿದ್ದಾಳೆ. ಜಸ್ಟ್ 3 ತಿಂಗಳ ಹಿಂದೆ ಆತನ ಜೊತೆ ಸಪ್ತಪದಿ ತುಳಿದಿದ್ಲು. ಹೆಂಡತಿಗೆ ಅದೇನಾಗಿತ್ತೋ, ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂದಿದ್ಲು. ರಸ್ತೆ ಮಾರ್ಗದಲ್ಲಿ ಕೃಷ್ಣಾ ನದಿ ಸೇತುವೆ ಸಿಗುತ್ತೆ, ಬನ್ನಿರಿ ಒಂದ್ ಸೆಲ್ಫಿ ತೆಗೆದುಕೊಳ್ಳೋಣ ಅಂದಿದ್ದಾಳೆ. ಆಗ ಗಂಡನಿಗೆ ಹೆಂಡತಿ ಅಕ್ಷರಶಃ ಯಮನ ದರ್ಶನ ಮಾಡಿಸಿ ಲಾಕ್ ಆಗಿದ್ದಾಳೆ. ಆತ ಏನಾಗ್ಬೇಕು ನಿಮಗೆ? ಯಾದಗಿರಿಯಲ್ಲಿ ಖತರ್ನಾಕ್ ಹೆಂಡತಿ. ಸೆಲ್ಫಿ ತೆಗೆಯೋಣ ಅಂತ ನದಿಗೆ ದಬ್ಬಿದ ಐನಾತಿ. ಬ್ರೋ ನನ್ನ ಕಾಪಾಡಿ, ಬ್ರೋ ನನ್ನ ಕಾಪಾಡಿ, ನನ್ನ ಹೆಂಡತಿ ನದಿಗೆ ದುಕ್ಕಿದ್ದಾಳೆ, ನನ್ನ ನದಿಯಿಂದ ಎತ್ತಿ ಬ್ರೋ ಅಂತ ಗೋಗರಿಯುತ್ತಿರೋ ಯುವಕ. ಆತ ಏನಾಗ್ಬೇಕು ನಿಮಗೆ? ಕೇಳು ಫೋಟೋ ತೆಗಿ, ಆಕಿನೇ ದೂಕಿರೋದು. ಹಿತ ಬ್ರಿಡ್ಜ್ ಮೇಲೆ ನಿಂತು ಕತೆ ಹೊಡಿತಿರೋ ಯುವತಿ. ಈಕೆ ಬೇರೆ ಯಾರೂ ಅಲ್ಲ, ನನ್ನನ್ನ ಕಾಪಾಡಿ ಅಂತ ಕೂಗುತ್ತಿರೋ ವ್ಯಕ್ತಿ ಹೆಂಡತಿ. ಇವಳಿಗೆ ಗಂಡನನ್ನ ಬದುಕಿಸಿ ಕೊಡಿ ಅನ್ನೋ ಮಾತಿಲ್ಲ. ಸ್ಥಳೀಯರ ಜೊತೆ ನಾನು ನದಿಗೆ ದೂಕಿಲ್ಲ ಅಂತ ವಾಗ್ವಾದ ನಡೆಸುತ್ತಿದ್ದಾಳೆ. ಹೆಂಗೇನ ಅಂತ ಬಂದ ಮೇಲೆ ಗೊತ್ತಾಗ್ತದೆ. ನಂತರ ನದಿಯಿಂದ ಯುವಕನನ್ನ ಹಗ್ಗ ಹಾಕಿ ರಕ್ಷಣೆ ಮಾಡ್ತಾರೆ. ಮೇಲ್ ಬಂದ ಗಂಡ ಏನ್ ಹೇಳ್ತಾನೆ ಕೇಳಿ. ಯಾವತ್ತು ನಿಂದ್ರು ನಾನು ಹೊತ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಒಂದು ಅಲ್ಲ. ನಾನು ಹೇಳ್ತಿ ಕೇಳೋ ಈಗ ಬಂತು ನಿಮ್ಗೆ ಹೇಳಲ್ಲ, ಎಲ್ಲರಿಗೆ ಕೇಳ್ಬಿಟ್ಟ ಬಿದ್ದಾನಂತ ನೋಡ್ರಿ. ಹಲೋ, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಜಾಪುರದ ಕೃಷ್ಣಾ ನದಿ ಸೇತುವೆ. ಈಕೆ ಹೆಸರು ಗದ್ದೆಮ್ಮ ಅಂತ, ಈತ ತಾತಪ್ಪ ಅಂತ. ಇಬ್ಬರು ಗಂಡ ಹೆಂಡತಿ. ಕಳೆದ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದಾರೆ. ಹೆಂಡತಿ ತವರು ಮನೆಗೆ ಹೋಗಿದ್ಲು. ಗಂಡ ತಾತಪ್ಪ ಕರೆದುಕೊಂಡು ಬಂದಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಸೇತುವೆ ಸಿಕ್ಕಿದೆ, ಬನ್ನಿರಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾಳೆ. ಸೆಲ್ಫಿ ತೆಗೆದುಕೊಳ್ತಿದ್ದಂತೆ ಗಂಡನನ್ನ ನದಿಗೆ ನೂಕಿದ್ದಾಳೆ. ಒಳ್ಳೆಯ ಗಿಡ ಮಾಡಬೇಡ. ಆಗ ಸದ್ಯ ತಾತಪ್ಪನಿಗೆ ಈಜು ಬರ್ತಿತ್ತು. ಈಜಿ ದಡ ಸೇರಿದ್ದಾನೆ. ನಡುಗಡ್ಡೆಯಲ್ಲಿ ನಿಂತು ಸ್ಥಳೀಯರಿಗೆ ರಕ್ಷಿಸಿ ಅಂತ ಕೂಗಾಡಿದ್ದಾನೆ. ನಂತರ ನನ್ನ ಗಂಡ ನದಿಗೆ ಬಿದ್ದಿದ್ದಾನೆ, ತನ್ನ ಸಂಬಂಧಿಕರಿಗೆ ಹೇಳಿದ್ದಾಳೆ ಹೊರತು ಗಂಡನನ್ನ ಕಾಪಾಡಿ ಅಂತ ಎಲ್ಲೂ ಹೇಳಿಲ್ಲ. ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಕತೆ ಹೊಡಿತಿದ್ದಾಳೆ. ಸದ್ಯ ಇಬ್ಬರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಆ ಬ್ರಿಡ್ಜ್ ಅಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ರು ಅಥವಾ ಪುಷ್ ಮಾಡಿ ಬಿದ್ರು ಅನ್ನೋದ್ರ ಬಗ್ಗೆ. ಮತ್ತೆ ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಈ ಸಂಬಂಧ ಅವ್ರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಕೊಟ್ರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀವಿ. ಮುಪ್ಪಿನ ಕಾಲದವರೆಗೆ ಜೊತೆಯಾಗಿರೋಣ ಅಂತ ಸಪ್ತಪದಿ ತುಳಿದಾಕೆ ಗಂಡನಿಗೆ 3 ತಿಂಗಳಲ್ಲಿ ಯಮನ ಕದ ತಟ್ಟಿಸಿದ್ದಾಳೆ. ಸದ್ಯ ಗಂಡ ಬಚಾವಾಗಿದ್ದಾನೆ. ತನಿಖೆ ನಂತರ ಗಂಡನಿಗೆ ಮುಹೂರ್ತ ಇಟ್ಟಾಕೆಯ ಅಸಲಿ ಸತ್ಯ ಹೊರಬೀಳಲಿದೆ. ನಾಗರಾಜ ಮಗದುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಆಕೆ ನೂರಾರು ಜನರ ಸಮಕ್ಷಮದಲ್ಲಿ ಆತನ ಕೈ ಹಿಡಿದು ಸಪ್ತಪದಿ ತುಳಿದಿದ್ದಳು. ನನಗೆ ನೀನು, ನಿನಗೆ ನಾನು ಇರ್ತೀನಿ ಅಂತ ಸಪ್ತಪದಿ ತುಳಿದಿದ್ದಾಕೆ. ಮದುವೆಯಾದ 3 ತಿಂಗಳಲ್ಲಿ ಗಂಡನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿ ತಗಲಾಕೊಂಡ್ಬಿಟ್ಟಿದ್ದಾಳೆ. ಸೆಲ್ಫಿ ತಕ್ಕೊಳ್ಳೋಣ ಬಾ ಅಂತ ಕರೆದ ಐನಾತಿ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ. ಈ ಕುರಿತು ಇಲ್ಲೊಂದು ರಿಪೋರ್ಟ್ ಇದೆ ನೋಡಿ. ಇಲ್ಲಿ ಕೇಳು ಮ್ಯಾಟ್ರ್ ಸ್ವಲ್ಪ ಕೇಳು. ಫೋಟೋ ತೆಗಿ ಅಕ್ಕಿನೇ ದೂಕಿರೋದು. ಗಂಡ ಅಂದ್ರೆ ಹೆಂಡತಿ ಪಾಲಿಗೆ ದೇವರು, ಆದ್ರೆ ಇಲ್ಲೊಬ್ಬಳು ಅವನ ಪಾಲಿಗೆ ಯಮನಾಗಿದ್ದಾಳೆ. ಜಸ್ಟ್ 3 ತಿಂಗಳ ಹಿಂದೆ ಆತನ ಜೊತೆ ಸಪ್ತಪದಿ ತುಳಿದಿದ್ಲು. ಹೆಂಡತಿಗೆ ಅದೇನಾಗಿತ್ತು? ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂದಿದ್ಲು. ರಸ್ತೆ ಮಾರ್ಗದಲ್ಲಿ ಕೃಷ್ಣಾ ನದಿ ಸೇತುವೆ ಸಿಗುತ್ತೆ, ಬನ್ನಿರಿ ಒಂದ್ ಸೆಲ್ಫಿ ತೆಗೆದುಕೊಳ್ಳೋಣ ಅಂದಿದ್ದಾಳೆ. ಆಗ ಗಂಡನಿಗೆ ಹೆಂಡತಿ ಅಕ್ಷರಶಃ ಯಮನ ದರ್ಶನ ಮಾಡಿಸಿ ಲಾಕ್ ಆಗಿದ್ದಾಳೆ. ಆತ ಏನಾಗ್ಬೇಕು ನಿಮಗೆ? ಯಾದಗಿರಿಯಲ್ಲಿ ಖತರ್ನಾಕ್ ಹೆಂಡತಿ. ಸೆಲ್ಫಿ ತೆಗೆಯೋಣ ಅಂತ ನದಿಗೆ ದಬ್ಬಿದ ಐನಾತಿ. ಬ್ರೋ ನನ್ನ ಕಾಪಾಡಿ, ಬ್ರೋ ನನ್ನ ಕಾಪಾಡಿ. ನನ್ನ ಹೆಂಡತಿ ನದಿಗೆ ದೂಕಿದ್ದಾಳೆ, ನನ್ನ ನದಿಯಿಂದ ಎತ್ತಿ ಬ್ರೋ ಅಂತ ಗೋಗರಿಯುತ್ತಿರೋ ಯುವಕ. ಆತ ಏನಾಗ್ಬೇಕು ನಿಮಗೆ? ಇಲ್ಲಿ ಕೇಳು ಮ್ಯಾಟ್ರ್ ಸ್ವಲ್ಪ ಕೇಳು. ಫೋಟೋ ತೆಗಿ ಅಕ್ಕಿನೇ ದೂಕಿರೋದು. ಇತ ಬ್ರಿಡ್ಜ್ ಮೇಲೆ ನಿಂತು ಕತೆ ಹೊಡಿತಿರೋ ಯುವತಿ. ಈಕೆ ಬೇರೆ ಯಾರೂ ಅಲ್ಲ, ನನ್ನನ್ನ ಕಾಪಾಡಿ ಅಂತ ಕೂಗುತ್ತಿರೋ ವ್ಯಕ್ತಿ ಹೆಂಡತಿ. ಇವಳಿಗೆ ಗಂಡನನ್ನ ಬದುಕಿಸಿ ಕೊಡಿ ಅನ್ನೋ ಮಾತಿಲ್ಲ. ಸ್ಥಳೀಯರ ಜೊತೆ ನಾನು ನದಿಗೆ ದೂಕಿಲ್ಲ ಅಂತ ವಾಗ್ವಾದ ನಡೆಸುತ್ತಿದ್ದಾಳೆ. ಹೆಂಗೇನ ಅಂತ ಬಂದ ಮೇಲೆ ಗೊತ್ತಾಗ್ತದೆ. ನಂತರ ನದಿಯಿಂದ ಯುವಕನನ್ನ ಹಗ್ಗ ಹಾಕಿ ರಕ್ಷಣೆ ಮಾಡ್ತಾರೆ. ಮೇಲ್ ಬಂದ ಗಂಡ ಏನ್ ಹೇಳ್ತಾನೆ ಕೇಳಿ. ಯಾವತ್ತು ನಿಂದ್ರು ಅಂದ್ರು. ಅಲ್ಲ ನೀನು ನಾನು ಹೊಸದಾಗಿ ಒಂದು ಸೆಲ್ಫಿ ಬಂದ್ರೆ ಒಳ್ಳೆಂದು ಅಲ್ಲ. ನಾನು ಹೇಳ್ತಿ ಕೇಳೋ ಈಗ ಬಂತು ನಿಮ್ಗೆ ಹೇಳಲ್ಲ. ಎಲ್ಲರಿಗೆ ಕೇಳ್ಬಿಟ್ಟ ಬಿದ್ದಾನಂತ ನೋಡ್ರಿ. ಹಲೋ, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಜಾಪುರದ ಕೃಷ್ಣಾ ನದಿ ಸೇತುವೆ. ಈಕೆ ಹೆಸರು ಗದ್ದೆಮ್ಮ ಅಂತ, ಈತ ತಾತಪ್ಪ ಅಂತ. ಇಬ್ಬರು ಗಂಡ ಹೆಂಡತಿ. ಕಳೆದ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದಾರೆ. ಹೆಂಡತಿ ತವರು ಮನೆಗೆ ಹೋಗಿದ್ಲು. ಗಂಡ ತಾತಪ್ಪ ಕರೆದುಕೊಂಡು ಬಂದಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಸೇತುವೆ ಸಿಕ್ಕಿದೆ, ಬನ್ನಿರಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾಳೆ. ಸೆಲ್ಫಿ ತೆಗೆದುಕೊಳ್ತಿದ್ದಂತೆ ಗಂಡನನ್ನ ನದಿಗೆ ನೂಕಿದ್ದಾಳೆ. ಒಡೆ ಗಿಡದ್ ಮಾಡಬೇಡ ಅಣ್ಣ. ಬ್ರೋ ಯಾಕೆ ಬ್ರೋ ಆಗ ಸದ್ಯ ತಾತಪ್ಪನಿಗೆ ಈಜು ಬರ್ತಿತ್ತು. ಈಜಿ ದಡ ಸೇರಿದ್ದಾನೆ. ನಡುಗಡ್ಡೆಯಲ್ಲಿ ನಿಂತು ಸ್ಥಳೀಯರಿಗೆ ರಕ್ಷಿಸಿ ಅಂತ ಕೂಗಾಡಿದ್ದಾನೆ. ನಂತರ ನನ್ನ ಗಂಡ ನದಿಗೆ ಬಿದ್ದಿದ್ದಾನೆ, ತನ್ನ ಸಂಬಂಧಿಕರಿಗೆ ಹೇಳಿದ್ದಾಳೆ ಹೊರತು ಗಂಡನನ್ನ ಕಾಪಾಡಿ ಅಂತ ಎಲ್ಲೂ ಹೇಳಿಲ್ಲ. ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಕತೆ ಹೊಡಿತಿದ್ದಾಳೆ. ಸದ್ಯ ಇಬ್ಬರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಆ ಬ್ರಿಡ್ಜ್ ಅಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ರು ಅಥವಾ ಪುಷ್ ಮಾಡಿ ಬಿದ್ರು ಅನ್ನೋದ್ರ ಬಗ್ಗೆ. ಮತ್ತೆ ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡಿರೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಈ ಸಂಬಂಧ ಅವ್ರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಕೊಟ್ರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತೀವಿ. ಮುಪ್ಪಿನ ಕಾಲದವರೆಗೆ ಜೊತೆಯಾಗಿರೋಣ ಅಂತ ಸಪ್ತಪದಿ ತುಳಿದಾಕೆ ಗಂಡನಿಗೆ 3 ತಿಂಗಳಲ್ಲಿ ಯಮನ ಕದ ತಟ್ಟಿಸಿದ್ದಾಳೆ. ಸದ್ಯ ಗಂಡ ಬಚಾವಾಗಿದ್ದಾನೆ. ತನಿಖೆ ನಂತರ ಗಂಡನಿಗೆ ಮುಹೂರ್ತ ಇಟ್ಟಾಕೆಯ ಅಸಲಿ ಸತ್ಯ ಹೊರಬೀಳಲಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.